ನೆನಪರೆ ಎಷ್ಟು ಹಾರ್ತೀರಿ ಅಂತ ನೀವು. ಮುಂಜಾನೆ ಏನು ಊಟ ಮಾಡ್ರಿ ಅವ್ರಂತಾರ ಮುಂಜಾನೆ ಉಂಡೋದು ಸಂಜೆಗೆ ನೆನಪಿರಂಗಿಲ್ಲ. ಏನು ಪುರಾಣದಾಗಿಂದ ಎಲ್ಲಿ ನೆನಪು ಉಳಿಬೇಕು ಮಾರಾಯ? ಸುಮ್ಮನೆ ಹ್ಞೂ ಅಂತೀವಿ ನಾವು ಇನ್ನು ಹೇಳ್ತೀವಿ ನಾವು ಹ್ಞೂ ಅಂತೀವಿ ನಡೆದದ ಸುಮ್ಮ. ಹಿಂಗೆ 8 ವರ್ಷ ಪುರಾಣ ಕೇಳಿಲ್ಲ ನೀವು. ಮತ್ತು ಕೇಳೋದೆಲ್ಲ ತಲೆಯಾಗಿ ಇಟ್ಕೊಂಡಿದ್ರೆ ಬಟಾಟೆ ಅಂತೀವಿ ತಲೆ ಇಟ್ಟೊಟ್ಟಿಗೆ ನಿಮ್ಗೆ. ಯಾಕೆ ಶಾಣೆ ಮಂದಿ ತಲೆಯಿಂದ ಹೊರಗೆ ಹಾಕ್ತೀರಿ ನೀವೆಲ್ಲ. ಈ ಜಗತ್ತನ್ನ ಬೆಳಗುವುದಕ್ಕಾಗಿ ಧರ್ಮ ಜಾಗೃತೆಗಾಗಿ ಹೇಮರೆಡ್ಡಿ ಮಲ್ಲಮ್ಮ ಜನನವನ್ನ ತಾಳ್ತಾಳ. ಬಹಳ ಆನಂದ ಆಗ್ತದೆ ವೇಮನಾಗಾರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳಿಗೆ. ದೀಪೋತ್ಸವ ಮಾಡ್ತಾರ, ಎಲ್ಲಾ ಗುಡ್ಯಾಗ ದೀಪ ಬೆಳಗಿಸ್ತಾರ, ಮಂಗಳಾರತಿ ಮಾಡಿಸ್ತಾರ, ಊರೆಲ್ಲ ಸಕ್ರೆ ಹಂಚ್ತಾರ. ಬಹಳ ಆನಂದ ಆಗ್ತದ. ಆನಂದ ಆಗಿ ಊರಾಗ ಹಬ್ಬದ ವಾತಾವರಣ. ಬಹಳ ದಿನದ ಮೇಲೆ ಗೌರಮ್ಮಗ ಮಗಳು ಹುಟ್ಟ್ಯಾಳ ಅಂತ ತಿಳ್ಕೊಂಡು ಬಹಳ ಸಂತೋಷದಿಂದ ಊರೆಲ್ಲ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತದ. ನಿರ್ಮಾಣ ಆದ್ಮೇಲೆ 5 ದಿವಸಕ್ಕಂತ ಐದೇಶಿ ಮಾಡಬೇಕು. ವೀರಶೈವ ಧರ್ಮದೊಳಗ ಮೊದಲನೇ ಸಂಸ್ಕಾರ ಲಿಂಗ ಕಟ್ಟೋದು. ನೋಡ್ರಿ, ಯಾವ ಧರ್ಮದೊಳಗೂ ಇಲ್ಲ ಇಂಥ ಸಂಸ್ಕಾರ. ಹೆಣ್ಣು ಗಂಡು ಇಬ್ಬರಿಗೂ ಅಧಿಕಾರದ ಲಿಂಗ ಕಟ್ಕೊಳ್ಳೋದು. ಅದೇ ಬ್ರಾಹ್ಮಣರಲ್ಲಿ ಹೋರಿ ಜನಿವಾರ ಹಾಕೊಳ್ಳಲ್ಲ ಹೆಣ್ಮಕ್ಳು. ಏನು ಹಾಕೋತಾರೆ? ಹಾಕೊಳ್ಳಂಗಿಲ್ಲ. ಗಂಡಸ್ ಮಕ್ಕಳೇ ಅವ್ರದ್ದು 3 ಎಳೆ, ಹೆಣ್ತಿದ್ 3 ಎಳೆ ಅವರೇ ಹಾಕೋತಾರ 6 ಎಳೆ. ಮತ್ತೆ ಹೆಣ್ತಿ ಉದ್ಧಾರ ಬೇಕು, ನಾವು ಉದ್ಧಾರ ಆಗಬೇಕು. ನಮ್ಮ ಲಿಂಗ ನಾವು ಪೂಜೆ ಮಾಡಿದ್ರೆ ನಾವು ಉದ್ಧಾರ ಆಗ್ತೇವೆ. ನಮ್ಮದು ಯಾರ್ಯಾರೇ ಹಾಕ್ಕೊಂಡು ಪೂಜೆ ಮಾಡಿದ್ರೆ ನಾವು ಹೆಂಗೆ ಉದ್ಧಾರ ಆಗ್ತೇವೆ? ಆದರೆ ಇಲ್ಲಿ ವೀರಶೈವ ಧರ್ಮದೊಳಗ ಇಷ್ಟ ಲಿಂಗ ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಧಾರಣ ಮಾಡ್ತಾರೆ. ನಮ್ಮ ಧರ್ಮದಾಗ ಏನು 5 ದೇಶ ಲಿಂಗ ಕಟ್ತಾರಲ್ಲ, ಅದು ಸಣ್ಣ ಕೂಸಿರ್ತದೆ ಅಂತ ತಿಳ್ಕೊಂಡು ಅವು ಏನು ಮಾಡ್ತಾಳ, ವರ್ಷಿನ ಕಾಲಿಗೆ ಕಟ್ತಾಳ. ಅದು ವರ್ಷಿನ ಕಾಲಿಗೆ ಉಳಿತದ್ರಿ, ಮುಂದೆ ಇವನು ಕೊಳ್ಳಾಗೆ ಬರುವುದಿಲ್ಲ.